ಈ ಥರ ಒಂದು ಫೈನಾನ್ಸ್ ಮಾಡಿಬಿಟ್ಟಿರುವಂಥದ್ದು. ನೀವು RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈ ರೀತಿ ನಡೆಯಲ್ಲ. ಕರೆಕ್ಟಾಗಿ ಬ್ಯಾಂಕ್ ಅವರೇ ಗೌರ್ಮೆಂಟ್ ಮಾಡಬೇಕು, ಅಪ್ಲಿಕೇಶನ್ಸ್ಗಳು ಕೊಡಬೇಕು. ಯಾರೋ ಒಬ್ಬನ್ನ ಕಳಿಸಿದಾಗ ಅವನ ಈ ಥರ ಬಟ್ಟೆನೇ ಹಾಕೊಂಡು ಹೋಗ್ಬೇಕು, ಇಂಥ ಸಮಯದಲ್ಲಿ ಹೋಗ್ಬೇಕು, ಈ ಥರನೇ ಮಾತಾಡಬೇಕು. ಈ ಥರ ಬಿಟ್ಟು ಬೇರೆ ಮಾತಾಡೋಂಗಿಲ್ಲ, ಎದುರಿಸೋಂಗಿಲ್ಲ, ಬೆದರ್ಸೋಂಗಿಲ್ಲ, ಈಗಲೇ ಕೊಡುವಂಥ ಬಲವಂತ ಮಾಡೋಂಗಿಲ್ಲ. ರಿಕವರಿ ಅನ್ನೋದೇ ಬೇರೆ ಪ್ರೊಸೀಜರ್ಸ್ ಇದ್ದಾವೆ, ರಿಕವರಿ ಪಾಲಿಸೀಸೇ ಬೇರೆ. ನಮ್ಮ ದೇಶ ಇವಾಗ ಯಾರಿಗೋ ಒಂದು ಸಾಲ ಕಟ್ಟಬೇಕು, ಯಾವುದೋ ಒಂದು ದೇಶಕ್ಕೆ ಸಾಲ ಕೊಡಬೇಕು, ಆ ದೇಶದೂ ಬಂದು ಮೋದಿ ಮುಂದೆ ಹಂಗೆ ಕೂತ್ಕೊಂತಾರ ಸರ್ ರಿಕವರಿ ಮಾಡೋಕ್ಕೆ? ದೇರ್ ಇಸ್ ಅ ಪಾಲಿಸೀಸ್, ದೇರ್ ಇಸ್ ಅ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಯಾಕೆ ಆ ಉದಾಹರಣೆ ಕೊಟ್ಟೆ ಅಂದರೆ ಅರ್ಥ ಆಗಲಿ ಅಂತ. ಹಿಂಗಿದ್ದಾವೆ, ಹಿಂಗೆ ಮಾಡಬೇಕು ಅಂತ. ಕಟ್ಟಿಲ್ಲ ಅಂದಾಗ ಮುಟ್ಗೋಲು ಹಾಕ್ಕೊತಾರೆ, ಅದು ಕಾನೂನು ರೀತಿಯಲ್ಲಿ ಹಾಕ್ಕೊತಾರೆ. ಅವಾಗಲೂ ಅಷ್ಟೇ ಬಂದು ಆಚೆ ಹಾಕೋಕ್ಕಾಗಲ್ಲ. ಕೋರ್ಟಿಂದ ಆದೇಶ ತೊಗೊಂಬರ್ತಾರೆ, ಅವ್ರನ್ನ ಮನೆಯಿಂದ ಹೋಗ್ಬೇಕು ಅಂತ ಹೇಳ್ತಾರೆ, ಆದೇಶ ಮಾಡ್ತಾರೆ. ಯಾರಿಗೂ ಬಲವಂತ ಮೈ ಕೈ ಮುಟ್ಟುವಂಥದ್ದಿಲ್ಲ. ಕೆಲವ್ರೇನೋ ಫೋನಲ್ಲಿ ಬೇರೆ ಬೇರೆ ರೀತಿಯೇ ಮಾತಾಡ್ತಾರೆ ಅಂತ ನನಗೆ ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂತು ಸರ್. ಬಾಯಿ ಬಂದಾಗೆ ಮಾತಾಡ್ತಾರೆ ನಮ್ಮ ತಾಯಿ